ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮತ್ತೆ ನಮ್ಮೂರಲ್ಲಿ ನಮ್ಮ ಸುತ್ತಮುತ್ತಲು ಸಿಗುವಂತಹ ಒಂದು ಪ್ಲ್ಯಾಂಟ್ ಬಗ್ಗೆ, ಅದರ ವಿಶೇಷತೆ ಬಗ್ಗೆ ಹೇಳ್ತಾ ಇದ್ದೀನಿ. ಇದ್ರದ್ದು ಯೂಸಸ್ ಬಂದುಬಿಟ್ಟು ಅಂದರೆ ಸೌಂದರ್ಯವರ್ಧಕವಾಗಿ ಯೂಸ್ ಮಾಡ್ಬೋದು, ಹಾಗೆ ಹೆಲ್ತ್ ಪರ್ಪಸ್ಸು ಮತ್ತು ಹೊಲಗಳಿಗೆ ಹೇಗೆ ಇದನ್ನು ಉಪಯೋಗ ಮಾಡ್ಕೊಳ್ತಾರೆ ಅನ್ನೋದನ್ನು ನಾನು ಇಲ್ಲಿ ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಹಾಗಿದ್ರೆ ಅದರ ಯೂಸಸ್ ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಹೊಂಗೆ ಮರದಲ್ಲಿ ಸಿಗುವಂತಹ ಈ ಕಾಯಿಯ ಒಂದು ಸ್ಪೆಷಾಲಿಟಿನ ನಾನು ಹೇಳಲೇಬೇಕು. ಇದು ಬಹು ಉಪಯೋಗಿ ಅಂತಲೇ ಹೇಳ್ಬೋದು. ಹಸಿ ಇದ್ದಾಗ ಒಂದು ಥರ ಇದನ್ನು ಯೂಸ್ ಮಾಡಿಕೊಂಡ್ರೆ, ಅಂದರೆ ಇದನ್ನು ತುಂಬ ಹಸಿ ಕಾಯಿಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ಗೊಬ್ಬರವಾಗಿ ಬಳಸಿ ಹೊಲಗಳ ಫಲವತ್ತತೆಗೆ ಬಳಸ್ತಾರೆ ಈ ಒಂದು ಕಾಯಿಗಳನ್ನು. ಹಾಗೆ ಎಲೆದು ಕೂಡ ಹೇಳ್ತೀನಿ. ಇದ್ರ ಜೊತೆಗೆ ಇದು ಎಲೆ ಫುಲ್ ಕಂಪ್ಲೀಟಾಗಿ ಬಲ್ತ್ ಆದ ನಂತರ ಬ್ರೌನಿಷ್ ಕಲರ್ ಬರುತ್ತೆ. ಕೆಲವರು ತುಂಬ ಕಡೆ ನೋಡಿರ್ಬೋದು ಇದು ಹೊಂಗೆ ಮರದ ಕಾಯಿನ. ನಾವು ಚಿಕ್ಕವರಿದ್ದಾಗ ಈ ಕಾಯಿಗಳನ್ನು ಕೆಲವರು ಚೀಲಗಳಲ್ಲಿ ಹಾರಿಸೋದಕ್ಕೆ ಬರ್ತಾಯಿದ್ರು. ಅಂದರೆ ಕೆಲವರು ಜನಗಳು, ಸೊ ಹಳ್ಳಿ ಸೈಡ್ ಜನಗಳೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಈ ಒಂದು ಕಾಯಿಗಳನ್ನು, ಹೊಂಗೆ ಮರದ ಕಾಯಿಗಳನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸಿಟಿಗಳಿಗೆ ಹೋಗಿ ಮಾರೋ ಒಂದು ಪದ್ಧತಿನ ನಾನು ನೋಡಿದ್ದೆ. ಏನಕ್ಕೆ ಅಂತ ಕೇಳಿದಾಗ ಒಂದು ವಿಷಯ ಮಾತ್ರ ಗೊತ್ತಿತ್ತು, ಈ ಒಂದು ಬೀಜದಿಂದ ಎಣ್ಣೆನ ತೆಗಿತಾರೆ, ದೀಪಕ್ಕೆ ಬಳಸ್ತಾರೆ ಅನ್ನೋದು ಮಾತ್ರ ಗೊತ್ತಿತ್ತು. ಅದು ಹೇಗೆ ಅಂದರೆ ಇದು ಹಸಿರಿದೆ, ಅಂದರೆ ಎಳೆದಿದೆ ಕಾಯಿ, ಕಂಪ್ಲೀಟಾಗಿ ಬಲ್ತು ಫುಲ್ಲು ಡ್ರೈ ಆದ ನಂತರ, ಒಣಗಿದ ನಂತರ ಬ್ರೌನ್ ಕಲರ್ ಬರುತ್ತೆ. ಇದ್ರ ಒಳಗಡೆನೂ ಅಷ್ಟೇ ಅದರ ಒಂದು ಎಣ್ಣೆ ಕಂಪ್ಲೀಟಾಗಿರುವಂತಹ ಬೀಜ ಇರುತ್ತೆ. ಆ ಬೀಜದಿಂದ ಎಣ್ಣೆನ ತೆಗೆದುಬಿಟ್ಟು ದೀಪಗಳಿಗೆಲ್ಲ ಬಳಸ್ತಾರೆ. ಸೊ ಬೇರೆ ಬೇರೆದಕ್ಕೂ ಕೂಡ ಯೂಸ್ ಮಾಡ್ತಾರೆ ಅಂತ ನಮಗೆ ಸಾಧಾರಣವಾಗಿ ಗೊತ್ತಿದ್ದಂಥ ಮಾಹಿತಿ. ಹಾಗೆ ಈ ಒಂದು ಬೀಜ ಇರುತ್ತಲ್ವ, ಕಂಪ್ಲೀಟಾಗಿ ಡ್ರೈ ಆದ ನಂತರ ಬ್ರೌನ್ ಕಲರ್ ಬರುತ್ತಲ್ವ, ಅದು ನಿಯರ್ ಟು ಬಾದಾಮಿ ಥರ ಸ್ವಲ್ಪ ಅನಿಸ್ತಾ ಇರುತ್ತೆ, ಬಟ್ ಅಲ್ಲ, ಅದರ ಕಲರ್ ಮಾತ್ರ ಆ ಥರ ಇರುತ್ತೆ. ಅದನ್ನು ತೆಗೆದುಬಿಟ್ಟು ನೀರಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಹಾಲಾದರೂ ಹಾಕ್ಕೋಬೋದು. ಚೆನ್ನಾಗಿ ಸಾಣಿಕಲ್ಲಲ್ಲಿ ತೆಗೆದುಬಿಟ್ಟು ಪಿಗ್ಮೆಂಟೇಷನ್ ಅಂತ ಹೇಳ್ತಾರಲ್ಲ, ಅದಕ್ಕೂ ರೆಮಿಡಿಯಾಗಿ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಪಿಂಪಲ್ಸ್ ಆಗಿರುತ್ತಲ್ವ, ಪಿಂಪಲ್ಸ್ ಆಗಿ ಡಾರ್ಕ್ ಸರ್ಕಲ್ಸು ಆಮೇಲೆ ಡಾರ್ಕ್ ಮಾರ್ಕ್ಸ್ ಎಲ್ಲ ಇರುತ್ತಲ್ವ, ಆ ಒಂದು ಪ್ರಾಬ್ಲಮ್ಸ್ಗೆ ಈ ಒಂದು ಬೀಜನ ಹಾಲಲ್ಲಿ ತೆಗೆದುಬಿಟ್ಟು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕ್ರಮೇಣವಾಗಿ ಅದು ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ತಾರೆ. ಹಳ್ಳಿಗಳಲ್ಲಿ ನಾನು ಹೇಳಿದೆ ಹರಳೆಣ್ಣೆ ಹೇಗೆ ಮಾರಕ್ಕೆ ಬರ್ತಿದ್ರು, ಅದೇ ಥರ ಈ ಒಂದು ಹೊಂಗೆ ಮರದ ಆಯಿಲ್ ಅಂತಲೂ ಕೂಡ ಅಂದರೆ ಸಪ್ರೇಟ್ ತೊಗೊಂಡು ಮಾರೋದಕ್ಕೆ ಬರ್ತಾಯಿದ್ರು. ಅವಾಗೂ ಕೂಡ ಈ ಥರದ ಕಾಯಿಗಳನ್ನು ಅವರು ತೊಗೊಂಡ್ಬಿಟ್ಟು ಎಣ್ಣೆನ ಕೊಟ್ಟಿದ್ದು ಕೂಡ ನಾನು ಚಿಕ್ಕವರಿದ್ದಾಗೆಲ್ಲ ನೋಡಿದ್ದೀನಿ. ಹಾಗೆಯೇ ಈ ಎಲೆಯ ವಿಚಾರಕ್ಕೆ ಬಂದರೆ, ಇದು ಚಿಗುರೆಲೆ ಅಂತ ನಾವು ಏನು ಕರಿತೀವಲ್ವ, ಇದು ಆಲ್ರೆಡಿ ಬಲ್ತಾಗಿದೆ. ಇದು ಗಿಡದಲ್ಲಿ ಚಿಗುರು ಎಲೆ ಅಂತ ಸಿಗುತ್ತಲ್ವ, ಎಳೆದು, ಅದನ್ನು ಆ ಕುಡಿಯನ್ನು ಡೈಲಿ ಸ್ವಲ್ಪ ಸಮ ಪ್ರಮಾಣದಲ್ಲಿ ಹರಳೆಲೆ, ಹೊಂಗೆ ಮರದ ಎಲೆ, ತುಳಸಿ ಎಲೆ, ಈ ಥರದ ಎಲೆಗಳನ್ನು ಮಿಶ್ರಣ ಮಾಡಿಕೊಂಡು ಸಮ ಪ್ರಮಾಣದಲ್ಲಿ ಸೇವನೆ ಮಾಡ್ತಾ ಬಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಆಮೇಲೆ ಶುಗರ್ ಪೇಷಂಟ್ನವರು ಈ ಒಂದು ಎಲೆನ, ಅಂದರೆ ಎಳೆ ಕುಡಿನ ತಿನ್ನೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ ಶುಗರ್ ಕೂಡ ಅಂತಲೂ ಕೂಡ ಹೇಳ್ತಿರ್ತಾರೆ. ಹಾಗೆಯೇ ಇದು ಎಲೆ ಕಂಪ್ಲೀಟಾಗಿ ಬಾಡಿ ಆಮೇಲೆ ಒಣಗಿ ಕೆಳಗಡೆ ಬಿದ್ದೋಗಿರುತ್ತಲ್ಲ, ಅದನ್ನು ಕೂಡ ವೇಸ್ಟ್ ಮಾಡದೆ ಗೊಬ್ಬರವಾಗಿ ಬಳಸ್ಕೋಬೋದು. ಇದರಲ್ಲಿ ತುಂಬ ಪೋಷಕಾಂಶಗಳಿರೋದ್ರಿಂದ ಮಣ್ಣಿನ ಫಲವತ್ತತೆನ ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಾರೆ. ಈ ಕಾಯಿ ಸಮೇತ ಆಮೇಲೆ ಹೂ ಬಿಡುತ್ತಲ್ವ, ಹೂ ಬಿಟ್ಟಾಗ ನೀವು ಗಮನಿಸಿರ್ಬೋದು ಹೊಂಗೆ ಮರದ ಕೆಳಗಡೆ ಸಿಕ್ಕಾಬಟ್ಟೆ ಹೂವು ಮತ್ತು ಮೊಗ್ಗೆಲ್ಲ ಬಿದ್ದಿರುತ್ತೆ. ಅದನ್ನು ವೇಸ್ಟ್ ಮಾಡದೆ ತಿಪ್ಪೆಗಳಿಗೆ, ಅಂದರೆ ಗೊಬ್ಬರ ಮಾಡೋದಕ್ಕೆ ಏನು ಮಾಡಿರ್ತಾರಲ್ವ ಹಳ್ಳಿಗಳಲ್ಲಿ ತಿಪ್ಪೆಗಳಂತ ಹೇಳಿ, ಅದು ಇಲ್ಲಾಂದರೆ ನಾವು ಡೈರೆಕ್ಟಾಗಿ ಗುಂಪಾಗಿ ಮಾಡಿಕೊಂಡು ಹೊಲದ ಬದಿಯಲ್ಲಿ ಸ್ವಲ್ಪ ದಿನ ಶೇಖರಣೆ ಮಾಡಿ ಅದು ಕೊಳೆಯೋದಕ್ಕೆ ಪ್ರಾರಂಭ ಆದ ನಂತರ ಎಲ್ಲ ಗಿಡದ ಬಡ್ಡೆಗಳಿಗೂ ಕೂಡ, ತೆಂಗಿನ ಮರ ಇರ್ಬೋದು, ಅಡಿಕೆ ಮರ, ಈ ಥರ ಬೇರೆ ಬೆಳೆಗಳಿಗೆ ಆ ಒಂದು ಹೂಗಳನ್ನು ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗಿ ಫಸಲು ಕೂಡ ಜಾಸ್ತಿ ಚೆನ್ನಾಗಿ ಬರುತ್ತೆ. ಇಳುವರಿ ಯಾವುದೇ ಒಂದು ಬೆಳೆಗೆ ನಾವು ಇದನ್ನು ಮಿಕ್ಸ್ ಮಾಡೋದ್ರಿಂದ ಮಣ್ಣಿನಲ್ಲಿ ಅದರ ಫಲವತ್ತತೆ ಜಾಸ್ತಿ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಸೊ ಇದು ಎಲೆ, ಬೇರು, ಹಾಗೆಯೇ ಅದರ ಹೂವು, ಕಾಯಿ, ಕಂಪ್ಲೀಟಾಗಿ ಅದರ ಉಪಯೋಗ ತುಂಬ ಇದೆ ಹೊಂಗೆ ಮರದ್ದು. ಯಾರಿಗೆಲ್ಲ ಇದರದ ಒಂದು ಮಾಹಿತಿ ಗೊತ್ತಿಲ್ವೋ, ಸೊ ಈ ವಿಡಿಯೋ ನೋಡಿಂದ ನಿಮಗೆ ಗೊತ್ತಾಗ್ಬೋದು ಅಂತ ಅಂದ್ಕೊಳ್ತೀನಿ. ಅಷ್ಟು ಮಾತ್ರ ಅಲ್ಲ, ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಪಿಂಪಲ್ಸ್ಗಿರ್ಬೋದು ಅಥವಾ ಪಿಗ್ಮೆಂಟೇಷನ್ಗಿರ್ಬೋದು, ನಿಯಮಿತವಾಗಿ ಸಮ ಪ್ರಮಾಣದಲ್ಲಿ ಹಾಲು ಮತ್ತು ಆ ಬೀಜವನ್ನು ಮಿಕ್ಸ್ ಮಾಡಿಬಿಟ್ಟು ಫೇಸ್ಗೆ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಫೇಸ್ ವಾಶ್ ಆದ ನಂತರ ಗ್ಲೋಯಿಂಗ್ ಕೂಡ ಜಾಸ್ತಿ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಮಾರ್ಕ್ಸ್ ಕೂಡ ರಿಮೂವ್ ಆಗುತ್ತೆ ಅಂತ ಹೇಳ್ತಾರೆ. ಅದು ತುಂಬ ಇಷ್ಟ ಆಯಿತು.
ಈ ಒಂದು ಪ್ಲ್ಯಾಂಟ್ನ ವಿಡಿಯೋ ಮಾಡೋಕ್ಕೆ ಹೋದಾಗ ನಮ್ಮ ದೊಡ್ಡಪ್ಪರ ತೋಟದಲ್ಲಿ ಹೊಲದಲ್ಲಿ ಬೆಂಡೆಗೆ ಲೇಡೀಸ್ ಫಿಂಗರ್ ಅಂತ ಕರಿತೀವಲ್ಲ, ಬೆಂಡೆಕಾಯಿ ಅದರ ಒಂದು ಪ್ಲ್ಯಾಂಟ್ಸ್ಗಳು ಕೂಡ ಹಾಕಿದ್ರು. ಅದನ್ನು ಸ್ವಲ್ಪ ಹೇಗಿರುತ್ತೆ ಪ್ಲ್ಯಾಂಟ್ಸ್ ಅಂತ ಕೆಲವರು ನೋಡೇ ಇರಲ್ಲ. ಸೊ ಈ ವಿಡಿಯೋದಿಂದ ಹೆಲ್ಪ್ ಆಗ್ಬೋದು ಅಂದ್ಕೊಳ್ತೀನಿ. ಚಿಕ್ಕ ಚಿಕ್ಕದಾಗಿ ಗಿಡದ ಒಂದು ರೂಪದಲ್ಲಿರುತ್ತೆ, ಬಳ್ಳಿ ಅಲ್ಲ ಇದು, ಮರನೂ ಕೂಡ ಅಲ್ಲ. ಹಾಗೆಯೇ ಸ್ವಲ್ಪ ಮೆಣಸಿನಕಾಯಿ, ಚಿಲ್ಲಿ, ಗ್ರೀನ್ ಚಿಲ್ಲಿ ಅಂತ ಏನು ನಾವು ಕರಿತೀವಲ್ವ, ಆ ಗಿಡಗಳನ್ನು ಕೂಡ ಹಾಕಿದ್ರು. ಸೊ ತುಂಬ ಗಾಳಿ ಇದ್ದಿದ್ದರಿಂದ ಅದು ನೀಟಾಗಿ ನನಗೆ ಲೀಫ್ಗಳನ್ನೆಲ್ಲ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅದನ್ನು ಒಂದು ಸಮ ಅಂತರದಲ್ಲಿ ಸಾಲು ಸಾಲಾಗಿ ಸಮ ಅಂತರದಲ್ಲಿ ಬೆಳೆದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೋಡ್ತಾ ಇರ್ಬೋದು ನೀವು ಸಾಲುಗಳು ಹೇಗೆ ಕಾಣಿಸ್ತಿದ್ದಾವೆ ಅಂತ ಹೇಳಿ. ಈ ಒಂದು ಪ್ರೊಸೀಜರಲ್ಲಿ ಮೆಣಸಿನ ಗಿಡಗಳನ್ನು ನೆಟ್ಟಿರ್ತಾರೆ. ಸೊ ಅದು ಚೆನ್ನಾಗಿ ನೋಡಿ, ಜವಾರಿಕಾಯಿ ಅಂತ ಹೇಳಿ ಕರಿತಾ ಇದ್ರು. ಗಿಡದಲ್ಲಿ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ಬಿಟ್ಟಿತ್ತು. ಮನೆಗೆ ನಮ್ಮ ಕಡೆಯೆಲ್ಲ ಹೇಗೆ ಅಂದರೆ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗ ಮಾಡಿಕೊಂಡು ಅಂದರೆ ಬಳಸ್ಕೊಳ್ತಾರೆ. ಹಸಿ ಇದ್ದಿದ್ದಾಗ ಆಮೇಲೆ ಅದು ಫುಲ್ಲು ಡ್ರೈ ಆಗಿ ಒಣಗಿದ ಮೇಲೆ ಒಣಮೆಣ್ಸಿಕಾಯಿ ಅಂತ ಹೇಳಿ ಸ್ಟೋರ್ ಮಾರೋದಕ್ಕಾದರೆ ತುಂಬ ಹಾಕ್ತಾರೆ. ಇದನ್ನು ವರ್ಷಗಟ್ಟಲೆ ಬೇಕು ಅಂತ ಹೇಳಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳೋ ಪರ್ಪಸ್ಗೆ ಒಣಮೆಣ್ಸಿಕಾಯಿನ ಸ್ಟೋರ್ ಮಾಡಿ ಇಟ್ಕೊಳ್ಳೋ ಪರ್ಪಸ್ಗೆ ಹಾಕಿದ್ರು. ಜೊತೆಗೆ ಸಬ್ಸಿಗೆ ಸೊಪ್ಪು ಹಾಗೆಯೇ ಹೀರೆಕಾಯಿ ಬಳ್ಳಿ ಕೂಡ ಹಾಕಿದ್ರು. ಮನುಷ್ಯನಿಗೆ ಏನೇನು ಬೇಕೋ ಅದನ್ನೆಲ್ಲ ನಾವೇ ಬೆಳ್ಕೊಂಡು ತಿನ್ನೋದ್ರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತಲ್ವ. ಸಬ್ಸಿಗೆ ಸೊಪ್ಪನ್ನ ಯಾರೆಲ್ಲ ನೋಡಿಲ್ಲ ನೋಡ್ತಿರ್ಬೋದು. ಇಲ್ಲಿ ಇದರಲ್ಲೂ ಕೂಡ ರೆಸಿಪೀಸ್ ತುಂಬ ಚೆನ್ನಾಗಿರುತ್ತೆ. ನಾವು ಉಪ್ಪಿಟ್ಟಿಗೂ ಸಹ ಬಳಸ್ತೀವಿ, ಪಕೋಡ, ಬೇರೆ ಬೇರೆ ಖಾದ್ಯಗಳನ್ನು ಕೂಡ ಸಬ್ಸಿಗೆ ಸೊಪ್ಪಿಂದ ಮಾಡ್ತೀವಿ. ಅದರಲ್ಲಿ ತುಂಬ ಪ್ರೋಟೀನ್ಸ್ ಇರ್ಬೋದು, ಡೈಜೆಷನ್ಗೆ ಹೆಲ್ಪ್ ಆಗುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಅದರಲ್ಲಿ ಇರುತ್ತೆ ಅಂತ ಹೇಳ್ತಾರೆ, ವಿಟಮಿನ್ಸ್ಗಳು. ಟೊಮೊಟೊ ಗಿಡನೂ ಸ್ವಲ್ಪ ಹಾಕಿದ್ರು. ಇದನ್ನು ಒಂದು ಥ್ರೆಡ್ಡಲ್ಲಿ ಮೇಲ್ಗಡೆ ಕೋಲ್ಗಳಿಗೆ ಕಟ್ಟಿದ್ರು. ಏನಕ್ಕೆ ಅಂದರೆ ಟೊಮೊಟೊ ತುಂಬ ಬಿಟ್ಟಾಗ ಮಣ್ಣಲ್ಲಿ ಹೋಗ್ಬಿಟ್ಟು ಉದುಗಿಬಿಟ್ಟು ಅದು ಕೊಳೆತು ಹೋಗಬಾರ್ದು ಅಂತ ಹೇಳಿ ಈ ರೀತಿಯಾಗಿ ಕಟ್ಟಿದ್ದಾರೆ. ಆವಾಗ ಟೊಮೊಟೊ ಕಾಯಿ ಇರ್ಬೋದು, ಟೊಮೊಟೊ ಹಣ್ಣು ಇರ್ಬೋದು, ಬಿಡಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗಲಿ ಅಂತ ಈ ಒಂದು ಪದ್ಧತಿನ ಅನುಸರಿಸ್ತಾರೆ. ಹೀರೆಬಳ್ಳಿನೂ ಕೂಡ ಅಷ್ಟೇ ಕೋಲ್ಗಳಿಗೆ ನೀಟಾಗಿ ಕಟ್ಟಿದ್ರು. ಯಾಕೆ ಅಂದರೆ ಪೊದೆ ಥರ ಬೆಳ್ಕೊಂಡ್ಬಿಡುತ್ತೆ. ಆವಾಗ ಹೀರೆಕಾಯಿ ಬಿಟ್ಟಾಗ ಅಥವಾ ಬಳ್ಳಿಗಳ ರೂಪದಲ್ಲಿ ಏನೇ ಕಾಯಿಗಳು ಸಿಗುತ್ತಲ್ಲ ಅದೆಲ್ಲದೂ ಕೂಡ ನೀಟಾಗಿ ಈ ರೀತಿ ಎಳೆದು ಕಟ್ಟಿದಾಗ ಚೆನ್ನಾಗಿ ನಮಗೆ ಕಾಣಿಸುತ್ತೆ ಮತ್ತು ಕಿತ್ಕೋಬೋದು ಅನ್ನೋ ಒಂದು ಪರ್ಪಸ್ಗೆ ಈ ರೀತಿಯ ಒಂದು ಪದ್ಧತಿನ ಅನುಸರಿಸ್ತಾರೆ. ಇದು ನಮ್ಮ ಊರ ಸೈಡಲ್ಲೆಲ್ಲ ತಮಗೆ ಏನು ಬೇಕೋ ಅಷ್ಟು ತರಕಾರಿಗಳನ್ನು ಮನೆ ಪರ್ಪಸ್ಗೆ ಹಾಕ್ಕೊಂಡಿರೋಂಥದ್ದು, ಮಾರಲಿಕ್ಕಲ್ಲ. ಸೊ ಬೆಂಡೆ ಹೂವು ಈ ಥರ ಇರುತ್ತೆ ನೋಡಿ. ನೀವು ಜಸ್ಟ್ ನಾನು ಹೋದಾಗ ಏನೇನು ಸಿಕ್ಕಿತ್ತು ಅಷ್ಟನ್ನು ಮಾತ್ರ ಕವರ್ ಮಾಡ್ಕೊಂಡಿದ್ದೀನಿ. ಬೆಂಡೆಕಾಯಿ ಬಂದು ಸಿಟಿಗಳಲ್ಲಿ ಬೇರೆ ಥರ ಇರುತ್ತಲ್ವ, ಸೊ ಸಾಫ್ಟ್ ಇರುತ್ತೆ. ಇದರಲ್ಲಿ ಸ್ವಲ್ಪ ಮುಳ್ಳು ಮುಳ್ಳು ಥರ ಇತ್ತು. ಇದು ಬೇರೆ ಥರ ಅವಾಗಿನ ತಳಿ ಅಂತ ಹೇಳಿದರು ನನಗೆ ನಮ್ಮ ಅಮ್ಮ ಅವರು. ನಮ್ಮ ಅಪ್ಪಾಜಿ ಕೇಳಿದಾಗ ಇದು ನಾನು ಇಷ್ಟಪಡ್ತಿರಲ್ಲ ಈ ಥರ ಬೆಂಡೆಕಾಯಿನ, ಹೇಗಿತ್ತು ಅಂತ ಹೇಳಿ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೆ. ಬಟ್ ಇದು ಜವಾರಿ ಅಂತ ಹೇಳಿದರು ಅವರು. ಇವಾಗಿನ ಕೆಲವೊಂದು ತರಕಾರಿಗಳೆಲ್ಲ ಜಾಸ್ತಿ ಹೈಬ್ರಿಡೇ ಆಗಿಬಿಟ್ಟಿದ್ದಾವೆ. ಇದು ಬಂದು ಸಾಸಿವೆ ಗಿಡ. ನಾವು ಒಗ್ಗರಣೆಗೆ ಪ್ರತಿನಿತ್ಯ ಬಳಸ್ತೀವಲ್ವ ಸಾಸಿವೆ ಕಾಳು, ಆ ಒಂದು ಪ್ಲ್ಯಾಂಟ್ ಇದು. ಹೂ ಬಿಟ್ಟಿತ್ತು, ಇನ್ನು ಕಾಯಿ ಆಗಿರಲಿಲ್ಲ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತೇಳಿ ಅದನ್ನು ಕೂಡ ಸ್ವಲ್ಪ ಕ್ಲಿಪ್ ತೊಗೊಂಡಷ್ಟೇ. ಸೊ ಈ ಎಲ್ಲದೂ ಕೂಡ ನಮ್ಮ ಆರೋಗ್ಯ ಪರ್ಪಸ್ಗೆ ನಾವೇ ಮನೆಯಲ್ಲಿ ಬೆಳೆಯುವಂಥ ಬೆಳೆಗಳಾಗಿದ್ದಾವೆ. ದುಡ್ಡು ಕೊಟ್ಟರೆ ಬೇಕಾದಂಥ ತರಕಾರಿಗಳು, ಹಣ್ಣುಗಳೆಲ್ಲ ಸಿಗ್ತವೆ. ಆದರೆ ನ್ಯಾಚುರಲ್ ಆಗಿ ಸಾವಯವ ಗೊಬ್ಬರದಲ್ಲಿ ಬೆಳೆಯುವಂತಹ ಪದಾರ್ಥಗಳು ಸಿಗುವಂಥದ್ದು ತುಂಬ ಕಮ್ಮಿ ಆಗಿದೆ. ಸಾಧ್ಯವಾದಷ್ಟು ಲ್ಯಾಂಡ್ಗಳಿದ್ದರೆ ಅಥವಾ ಭೂಮಿ ಇತ್ತು ಅಂದರೆ ಈ ಥರ ಬೆಳೆಗಳನ್ನು ಬೆಳ್ಕೊಳ್ಳೋದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ದುಡ್ಡಿದ್ದರೆ ಎಲ್ಲದನ್ನು ಕೊಳ್ಳಬಹುದು ಅನ್ನೋ ಒಂದು ಭ್ರಮೆಯಲ್ಲಿ ಬದುಕ್ತಾ ಇರ್ತೀವಿ. ಆದರೆ ಆರೋಗ್ಯನ ಖಂಡಿತವಾಗ್ಲೂ ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ನಮ್ಮ ಕೈಗೆ ಎಟುಕುವಂತಹ ವಸ್ತುಗಳಿಂದ ನಮ್ಮ ಆರೋಗ್ಯನ ಎಷ್ಟು ಸಾಧ್ಯ ಕಾಪಾಡ್ಕೊಳ್ಳೋಕ್ಕೆ ಅಷ್ಟು ನಾವು ಪ್ರಯತ್ನ ಮಾಡ್ಬೋದು ಅಲ್ವಾ. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.